ಬೇಡಿಕೆ ಸರ್ ಯಾವುದ್ರಿ ಅದೇ ಹೇಳೋದಲ್ರಿ, ದೇಶದ್ರೋಹಿ ಹೇಳಿಕೆ ಕಾಂಗ್ರೆಸ್ನಿಂದೇ ಬರ್ತದೆ. ದೇಶ ಒಡೆದಂಥವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್ನವ್ರು. 47ರಲ್ಲಿ ಪಾಕಿಸ್ತಾನ ಒಡೆದು ಕೊಟ್ಟಿದ್ದ್ಯಾಕೆ? ನೆಹರೂನ ಪ್ರಧಾನಮಂತ್ರಿ ಮಾಡಲಿಕ್ಕೆ. ಅವಾಗ ವಲ್ಲಭಾಯ್ ಪಟೇಲ್ರಿಗೆ ಹೆಚ್ಚು ಮತ ಬಿದ್ದಿದ್ದವಲ್ಲ. ಆದರೂ ಇವ್ರನ್ನ ನೆಹರೂನ ಯಾಕೆ ಮಾಡಿದ್ರು? ಗಾಂಧಿನೇ ಹೇಳ್ಬೇಕು ಅದಕ್ಕೆ ಉತ್ತರ. ಬಾಂಗ್ಲಾದೇಶ ಹೊಡೆದವ್ರು ಯಾರು? ಕಾಶ್ಮೀರ 370 ಕೊಡೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಬಾರ್ದು ಅಂತ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನದಾಗ ಹೇಳಿದರು, ಭಾರತ ವಿಭಜನೆ ಮಾಡೋದಿದ್ದರೆ ಇಲ್ಲಿ ಮುಸ್ಲಿಮ್ರನ್ನ ಪಾಕಿಸ್ತಾನ ಕಳಿಸ್ರಿ, ಅಲ್ಲಿ ಹಿಂದೂಗಳನ್ನ ಇಲ್ಲಿ ತೊಗೊಂಡು ಬರ್ರಿ, ಇಲ್ಕಂದ್ರೆ ಇದು ಎಂದೂ ಭಾರತದಾಗ ಶಾಂತಿ ನೆಲೆಸ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇದೇ ಆರ್ಟಿಕಲ್ 370 ಕಾಶ್ಮೀರ ಕೊಡಬಾರ್ದತ್ತು ವಲ್ಲಭಭಾಯ್ ಪಟೇಲ್ರು ಸಾಕಷ್ಟು ಹೋರಾಟ ಮಾಡಿದ್ರು. ಆದರೆ ಅದನ್ನೆಲ್ಲ ಮೀರಿ ತಮ್ಮ ಸ್ವಾರ್ಥಕ್ಕಾಗಿ ನೆಹರು ಪ್ರಧಾನಮಂತ್ರಿ ಆಗೋದಕ್ಕೆ ದೇಶ ಹೊಡೆದ್ರು. ಈಗ ಅದೇ ನೆಹರೂನ ಏನು ಜೀನ್ಸ್ ಏನದ ಅವೆಲ್ಲ ಹಿಂಗೆ ಮಾತಾಡ್ತಾವೆ. ಅವ್ರು ದೇಶದ್ರೋಹಿ ಕೆಲಸನೇ ಮಾಡ್ತಾರೆ. ಭಾರತ ಜೋಡೋ ಅಂತ ಹೇಳ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ರೋಡ್ ಮ್ಯಾಗ ತಕ ಕುಣಿತಾ ಇದ್ದ, ಭಾರತ ಜೋಡೋ ಅಂಥೇಳಿ. ಇಲ್ಲಿ ಭಾರತ ತೋಡೋ ಅಂಥೇಳಿ ಇಲ್ಲಿ ನಮ್ಮ ಕರ್ನಾಟಕದ ಅದು ಸಂಸತ್ ಸದಸ್ಯರು ಇವರೆಲ್ಲ ನಾವೆಲ್ಲ ಪ್ರಮಾಣ ತೊಗೊಂಡಿರ್ತೀವಿ. ಅಖಂಡತೆ, ಏಕತೆ, ಸಮಗ್ರತೆ. ನನಗೆ ಕೇಳಿದ್ರೆ ಅಂಥವ್ರನ್ನ ತಕ್ಷಣ ಅನರ್ಹ ಮಾಡಬೇಕು. ಯಾವುದೇ ಚುನಾವಣೆಗೆ ನಿಲ್ಲಕ್ಕೆ ಬರಲ್ಲ. ಹಂಗೆ ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು, ಅನಿವಾರ್ಯ ಇದೆ. ಎಲ್ಲಿ ದಿಲ್ಲಿ ಒಳಗೆ ರೀ? ದಿಲ್ಲಿದು ರಾಜಕಾರಣ ನಮ್ಗೆ ನಾವು ಬೇರೆ ಕರ್ನಾಟಕದಾಗ ರಾಜಕಾರಣ ಸರ್. ಅವರು ದೇಶದ ವಿಭಜನೆಗೆ ಅಥವಾ ಅಖಂಡತೆಗೆ ಧಕ್ಕೆ ಬರೋದಿದ್ದಾಗ ಈ ಥರ ಮಾತಾಡ್ತಾರೆ ಚುನಾಯಿತ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ಅಂತ ಅದೇ ಮಾಡಬೇಕಾಗಿತ್ತು ರೀ. ಮೋದಿ ಅವ್ರ ಜಾತಿ ಬಗ್ಗೆ ಹಿಂದೆ ಮಾತಾಡಿ ರಾಹುಲ್ ಗಾಂಧಿ ಅನರ್ಹ ಆಗಿತ್ತು. ಈಗ ಇನ್ನೊಮ್ಮೆ ಜಾತಿ ಬಗ್ಗೆ ಮಾತಾಡಿದ್ದಾರೆ. ಯಾರು ರೀ? ಜನರಲ್ ಅಂತ ಅವ್ರು ಟೋಟಲಿ ಅನರ್ಹೇ ಅದಾನ ರಾಹುಲ್ ಗಾಂಧಿ. ಅರ್ಹ ಯಾವಾಗ ಅದ ಹೇಳ್ರಿ ನಮ್ಗೆ? ಸುಮ್ಮನೆ ನಮ್ಮ ದೇಶನಾಗ ಒಂದು ಟೈಮ್ ಪಾಸ್ ಗಿರಾಕಿ ಬೇಕಾಗಿತ್ತು, ಅದು ಐತೆ ರಾಹುಲ್ ಗಾಂಧಿ ಏನೈತ್ರಿ? ಅದಕ್ಕೆ ಪಾದಯಾತ್ರೆ ಮಾಡ್ಲಕತ್ತಾರ ನಮಗೆ ಗೊತ್ತಿಲ್ಲ ನೋಡ್ರಿ. ದೇಶ ಒಡೆಯುವಂಥ ಹೇಳಿಕೆ ಕೊಟ್ಟ ಮ್ಯಾಗ ಒಂದು ಶೋಕಾಸ್ ನೋಟಿಸರ್ ಕಾಂಗ್ರೆಸ್ ಕೊಡಬೇಕಾಗಿತ್ತು. ಈ ರೀತಿ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರು, ಅದನ್ನು ಮಾಡಲಿಲ್ಲ. ಅಂದ್ರೆ ಅರ್ಥನು ಅವರು ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದೇಶ ಹೊಡಿತು ಯಾಕಂದ್ರೆ ಹತಾಶೆ, ಕಾಂಗ್ರೆಸ್ಸು ಈ ದೇಶದಲ್ಲಿ ಹತಾಶೆ ಆಗಿದೆ. ಕಾರಣ ಏನಂದರೆ 2024ಕ್ಕೂ ಬರೋದಿಲ್ಲ, ಅದು ಗೊತ್ತಾಗಿಬಿಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರೇ ಹೇಳ್ತಾರೆ, ಪ್ರಧಾನಮಂತ್ರಿ ಹಣೆ ಭಾರಿ ಲಕ್ಕಿ ಪರ್ಸನ್ ಅಂತ ಹೇಳ್ತಾರೆ. ಪಾಪ ಎಲ್ಲ ಮುಣಿಗೆ ಹೋಗುವ ಪಕ್ಷಕ್ಕೆ ಪಾಪ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡೋದು. ಮುಣಿಗೆ ಹೋಗೋದಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತಾರೆ ಅಂದ್ರೆ ಎಲ್ಲರ ಕೈ ಕೊಟ್ಟರು. ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ಸು ಒಂದು ಕುಟುಂಬಕ್ಕೇ ಸೀಮಿತ ಆಗಿದ್ದರಿಂದ ಅದು ಆ ಕುಟುಂಬನೂ ನಾಶ ಆಗ್ತಾಯಿದೆ, ಪಕ್ಷನೂ ನಾಶ ಆಗ್ತಾಯಿದೆ.